Let us leave aside slogans. Let us leave aside words which frighten people. Let us even make concession to the prejudices of our opponents. ಇತ್ತೀಚೆಗೆ ರಾಜ್ಯ ಸರ್ಕಾರ PTCL ಕಾಯ್ದೆ ಅಂದರೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದವರಿಗೆ ನೀಡಿದಂತಹ ಭೂಮಿಯ ಪರಭಾರೆ ನಿಷೇಧಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆ 1978ಕ್ಕೆ ಎರಡು ಪ್ರಮುಖವಾದಂತಹ ತಿದ್ದುಪಡಿಗಳನ್ನು ಮಾಡಿತ್ತು. ಅದರ ಪ್ರಕಾರ ಇನ್ನು ಈ ಕಾಯ್ದೆಗೆ ಯಾವುದೇ ರೀತಿಯಾದಂತಹ ಕಾಲಮಿತಿ ಅನ್ನೋದು ಇರೋದಿಲ್ಲ. ಅದೇ ರೀತಿ ಈ ಒಂದು ತಿದ್ದುಪಡಿಗಳೇನಿವೆ ಇವು ಈಗ ವಿಚಾರಣೆಯಲ್ಲಿರುವಂತಹ ಎಲ್ಲ ಪ್ರಕರಣಗಳು, ಅದು ನ್ಯಾಯಾಲಯದಲ್ಲಿರ್ಬೋದು ಅಥವಾ ಯಾವುದೇ ಒಂದು ಪ್ರಾಧಿಕಾರದಲ್ಲಿರ್ಬೋದು ಅಂತ ಎಲ್ಲ ಪ್ರಕರಣಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹಾಗಾದರೆ ಈ ಒಂದು ಕಾಯ್ದೆಯ ಆಧಾರದಲ್ಲಿ ಇನ್ನು ಮುಂದೆ ಈ PTCL ಕಾಯ್ದೆಗೆ ಅಥವಾ PTCL ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಭೂಮಿಗಳನ್ನು ಮಾರಾಟ ಮಾಡೋದು ಅಥವಾ ಪರಭಾರೆ ಮಾಡುವ ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರದ ಪೂರ್ವ ಪರವಾನಗಿಯನ್ನು ಪಡ್ಕೊಳ್ಳೋದು ಅತ್ಯಂತ ಅವಶ್ಯಕವಾಗಿರ್ತದೆ. ಆದರೆ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಅಂತಂದ್ರೆ ಯಾವ ರೀತಿಯ ಭೂಮಿಗಳಿಗೆ ಈ PTCL ಕಾಯ್ದೆ ಅನ್ವಯ ಆಗೋದಿಲ್ಲ ಮತ್ತು ಯಾವ ಒಂದು ಭೂಮಿಗಳು ಈ ಒಂದು ಕಾಯ್ದೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಹಂತದಲ್ಲಿ ಇತ್ತೀಚೆಗೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿರುವಂತಹ ಎರಡು ತೀರ್ಪುಗಳು ಈ ಒಂದು ಆಧಾರದಲ್ಲಿ ಅಥವಾ ಈ ಒಂದು ಹಂತದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸುತ್ತವೆ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಇವತ್ತು ಇತ್ತೀಚೆಗೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿದಂತಹ ಎರಡು ಮಹತ್ವದ ತೀರ್ಪುಗಳು ಯಾವ ರೀತಿಯಲ್ಲಿ ಈ PTCL ಕಾಯ್ದೆ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದು 5/7/2021ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಪೀಠದ 3 ಸದಸ್ಯರನ್ನು ಒಳಗೊಂಡಂತಹ ಶ್ರೀ ಮುನ್ನಯ್ಯ ಮತ್ತಿತರರು ಮತ್ತು ದ ಡೆಪ್ಯೂಟಿ ಕಮಿಷನರ್ ಮತ್ತಿತರರು ಅನ್ನುವಂಥ ಒಂದು ಪ್ರಕರಣ. ಈ ಪ್ರಕರಣದಲ್ಲಿ ನಡೆದಿದ್ದೇನು ಅಂತಂದ್ರೆ, ಇಲ್ಲಿ ಒಂದು ಪರಿಶಿಷ್ಟ ಜಾತಿಯವರಿಗೆ ಒಂದು ಭೂಮಿ ಮಂಜೂರಿಯಾಗಿತ್ತು. ಅದಾದ ನಂತರ ಅದನ್ನ ಅರ್ಜಿದಾರ ಹೆಸರಿಗೆ ಅದು ವಾರಸಾ ಆಧಾರವನ್ನು ಬಂತು ಮತ್ತು ಈ ಭೂಮಿಯನ್ನ ಈ ರೆಸ್ಪಾಂಡೆಂಟ್ ಇದನ್ನ ಖರೀದಿ ಮಾಡಿದ್ರು ಒಂದು ನೋಂದಾಯಿತ ಕ್ರಯದಸ್ತಿನ ಮೂಲಕ. ಆದರೆ ಯಾವುದೇ ರೀತಿಯಾದಂತಹ ಒಂದು ಪೂರ್ವ ಪರವಾನಗಿಯನ್ನ ಇವರು ಸರ್ಕಾರದಿಂದ ಪಡ್ಕೊಳ್ಳಿಲ್ಲ. ಮುಂದೆ ಇದನ್ನ ಈ ಅರ್ಜಿದಾರರು ಅಲ್ಲಿನ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಅದನ್ನ ವಾಪಸ್ ಕೊಡಿಸಬೇಕು ಅನ್ನುವಂತ ಒಂದು ದೃಷ್ಟಿಯಲ್ಲಿ ಸೆಕ್ಷನ್ 5 PTCL ಆಕ್ಟ್ ಅಡಿಯಲ್ಲಿ ಒಂದು ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿ ಪ್ರಕಾರ ಇಲ್ಲಿ ಆದಂತ ಒಂದು ನೋಂದಾಯಿತ ಕ್ರಯದಸ್ತನ್ನ ನಲ್ ಅಂಡ್ ವಾಯ್ಡ್ ಅಂತೇಳಿ ಅದನ್ನ ಅಲ್ಲಿನ ಅಸಿಸ್ಟೆಂಟ್ ಕಮಿಷನರ್ ವಾಪಸ್ ಕೊಡುವಂತೆ ಆದೇಶ ಮಾಡಿದ್ರು. ಮುಂದೆ ಈ ಬಗ್ಗೆ ಅರ್ಜಿದಾರರು ಸಂಬಂಧಪಟ್ಟಂತ ಡೆಪ್ಯೂಟಿ ಕಮಿಷನರ್ ಅಲ್ಲಿ ಆ ಒಂದು ಆದೇಶವನ್ನ ತಳ್ಳಿ ಹಾಕಬೇಕು ಅಂತೇಳಿ ಅಪೀಲ್ ಅನ್ನು ಹಾಕಿದ್ರು. ಆದ್ರೆ ಅಲ್ಲಿ ಕೂಡ DC ಅವರು ಕೂಡ AC ಅವರು ಮಾಡಿದಂತ ಒಂದು ಆದೇಶವನ್ನೇ ಅವರು ಎತ್ತಿ ಹಿಡಿದ್ರಿಂದ ಅಲ್ಲಿಂದ ಅವರು ಅರ್ಜಿದಾರರು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಒಂದು ರಿಟ್ ಪಿಟಿಷನ್ ಅನ್ನು ದಾಖಲು ಮಾಡ್ತಾರೆ. ಆದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನ ಪುನಃ ಸಂಬಂಧಪಟ್ಟಂತ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಹೊಸದಾಗಿ ಅದರಲ್ಲಿ ಆದೇಶ ಮಾಡುವಂತೆ ವಾಪಸ್ ಕಳಿಸ್ತದೆ. ಆದ್ರೆ ಎರಡನೇ ಬಾರಿ ಅದನ್ನ ಪರಿಶೀಲಿಸಿದಂತ ಅಲ್ಲಿನ ಅಸಿಸ್ಟೆಂಟ್ ಕಮಿಷನರ್ ಅರ್ಜಿಯನ್ನ ವಜಾ ಮಾಡ್ತಾರೆ. ಅದಾದ ನಂತರ ಅರ್ಜಿದಾರರು ಮತ್ತೆ ಅಲ್ಲಿನ ಡೆಪ್ಯೂಟಿ ಕಮಿಷನರ್ ಅವರಿಗೆ ಅದರ ಮೇಲೆ ಅಪೀಲಿಗೆ ಹೋಗ್ತಾರೆ. ಅಲ್ಲಿ ಕೂಡ ಅರ್ಜಿ ವಜಾ ಆದ್ರಿಂದ ಅವರು ಈ ಒಂದು ರಿಟ್ ಪಿಟಿಷನ್ ಮೂಲಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಹಾಕೊಳ್ತಾರೆ. ಈ ಒಂದು ಅರ್ಜಿಯನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ 3 ಸದಸ್ಯರನ್ನ ಒಳಗೊಂಡಂತ ಪೀಠ 3 ಸೆಕ್ಷನ್ಗಳನ್ನ ಪರಿಶೀಲನೆ ಮಾಡ್ತದೆ. ಮೊದಲನೇದು ಸೆಕ್ಷನ್ 4+1 PTCL ಕಾಯ್ದೆಯಲ್ಲಿ ಬರುವಂತಹ ಒಂದು ಸೆಕ್ಷನ್ ಇದು. ಇದರ ಪ್ರಕಾರ ಈ PTCL ಕಾಯ್ದೆ ಬಂದ ನಂತರ ಆಗಿರ್ಬೋದು ಅಥವಾ ಬರುವಂತ ಒಂದು ಪೂರ್ವದಲ್ಲಾಗಿರ್ಬೋದು ಈ PTCL ವ್ಯಾಪ್ತಿಯಲ್ಲಿ ಬರುವಂತ ಯಾವುದೇ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಾಂಟ್ರಾಕ್ಟ್ ಆಗಿರ್ಬೋದು, ಯಾವುದೇ ಒಂದು ಅಗ್ರಿಮೆಂಟ್ ಆಗಿರ್ಬೋದು, ಅದನ್ನ ಮಾಡಿಕೊಂಡಿದ್ರೆ ಅದು ಶೂನ್ಯವಾಗ್ತದೆ ಅಂತೇಳಿ ಹೇಳ್ತದೆ. ಇನ್ನು PTCL ಕಾಯ್ದೆಯ ಸೆಕ್ಷನ್ 4(2) ಇದರಲ್ಲಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, PTCL ಅಡಿಯಲ್ಲಿ ಬರುವಂತ ಯಾವುದೇ ಒಂದು ಭೂಮಿಯನ್ನ ಹೊಂದೋದಕ್ಕೆ ಅಥವಾ ಅದನ್ನ ಪರಾಧೀನ ಮಾಡುವಂತ ಪೂರ್ವದಲ್ಲಿ ಸರ್ಕಾರದ ಒಂದು ಪೂರ್ವ ಪರವಾನಗಿಯನ್ನ ಪಡ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಇನ್ನು ಮೂರನೇದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಥವಾ ಕರ್ನಾಟಕ ಭೂ ಕಂದಾಯ ಕಾಯ್ದೆ 95(2). ಈ ಸೆಕ್ಷನ್ ಪ್ರಕಾರ ಯಾವುದೇ ಒಬ್ಬ ಕೃಷಿ ಭೂಮಿಯನ್ನು ಹೊಂದಿರುವಂತಹ ವ್ಯಕ್ತಿ ಆ ಭೂಮಿಯನ್ನ ಭಾಗಶಃ ಅಥವಾ ಪೂರ್ತಿಯಾಗಿ ಅದನ್ನ ಮಾರ್ಪಾಟು ಮಾಡೋದಿದ್ದಲ್ಲಿ ಅಥವಾ ಕನ್ವರ್ಷನ್ ಮಾಡೋದಿದ್ದಲ್ಲಿ ಅವನು ಸಂಬಂಧಪಟ್ಟಂತ ಡೆಪ್ಯೂಟಿ ಕಮಿಷನರ್ ಅಲ್ಲಿ ಅರ್ಜಿಯನ್ನು ಹಾಕಿ ಆ ರೀತಿಯಾಗಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಅಂತ ಅರ್ಜಿ ಬಂದಂತ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಡೆಪ್ಯೂಟಿ ಕಮಿಷನರ್ ಅದನ್ನ ಪರಿಶೀಲನೆ ಮಾಡಬಹುದು ಅಥವಾ ನಿರಾಕರಣೆ ಮಾಡುವಂತ ಒಂದು ಅವಕಾಶವನ್ನ ಈ ಸೆಕ್ಷನ್ 95(2) ಕರ್ನಾಟಕ
ಭೂ ಕಂದಾಯ ಕಾಯ್ದೆ ಅವಕಾಶ ಮಾಡಿಕೊಡ್ತದೆ. ಅಂದರೆ ಯಾಕೆ ಈ ಸೆಕ್ಷನ್ 95 ಕ್ಲಾಸ್ 2 ಚರ್ಚೆ ಆಯಿತು ಅಂತಂದರೆ, ಆ ಮಂಜೂರಾದಂಥ ಭೂಮಿ ಏನಿತ್ತು ಅದು ಮಂಜೂರಾದ ಕೆಲವು ದಿನಗಳನ್ನೇ ಅದನ್ನು ಕೃಷಿಯೇತರ ಉದ್ದೇಶಗಳಿಗೆ ಅದನ್ನು ಅವರು ಪರಿವರ್ತನೆ ಮಾಡಿದರು. ಈಗ ನ್ಯಾಯಾಲಯದ ಮುಂದೆ ಇದ್ದಂಥ ಪ್ರಶ್ನೆ ಏನು ಅಂತಂದರೆ, ಒಂದಾದ ವೇಳೆ ಮೂಲ ರೂಪದಲ್ಲಿ ಕೊಟ್ಟಾಗ ಅದು ಕೃಷಿ ಭೂಮಿ ಇದ್ದು ಕಾಲಾನಂತರದಲ್ಲಿ ಅದು ಕೃಷಿಯೇತರ ಭೂಮಿ ಆದಾಗ ಅದು PTCL ಕಾಯ್ದೆಯ ವ್ಯಾಪ್ತಿಗೆ ಒಳಪಡುತ್ತದೆ, ಅಥವಾ ಸೆಕ್ಷನ್ 3B ಯಲ್ಲಿ ಏನು PTCL ಕಾಯ್ದೆಯಲ್ಲಿ ಸೆಕ್ಷನ್ 3B ಮಂಜೂರು ಭೂಮಿ ಅನ್ನುವಂಥ ಏನು ಅರ್ಥವನ್ನು ಕೊಡ್ತದೆ, ಆ ಒಂದು ಅರ್ಥದಲ್ಲಿ ಈ ಒಂದು ಕೃಷಿಯೇತರ ಭೂಮಿಗೆ ಮಾರ್ಪಾಟಾದಂಥ ಬರ್ತದೆಯೋ ಇಲ್ವೋ ಅನ್ನುವಂಥದ್ದು ನ್ಯಾಯಾಲಯದ ಮುಂದೆ ಇದ್ದಂಥ ಪ್ರಶ್ನೆ ಆಗಿದೆ. ಆದರೆ ಇದನ್ನ ಸುದೀರ್ಘವಾಗಿ ಪರಿಶೀಲಿಸಿ ಕೂಲಂಕುಷವಾಗಿ ವಿಚಾರಣೆ ಮಾಡದಂಥ ನ್ಯಾಯಾಲಯ ಎಲ್ಲ ಅಂಶಗಳನ್ನ ಪರಿಗಣನೆ ತೆಗೆದುಕೊಂಡು ಯಾವ ಒಂದು ಭೂಮಿ ಮೂಲ ರೂಪದಲ್ಲಿ ಅದು ಕೃಷಿ ಭೂಮಿಯಾಗಿ ನಂತರದಲ್ಲಿ ಅದು ಕೃಷಿಯೇತರ ಭೂಮಿ ಆಗಿದೆಯೋ ಆಗ ಅದು ತನ್ನ ಮೂಲ ಸ್ವರೂಪವನ್ನು ಕಳ್ಕೊಳ್ಳೋದ್ರಿಂದ ಅದು ಒಂದಾನ ವೇಳೆ ಪರಿಶಿಷ್ಟ ಜಾತಿಗೆ ಸೇರಿದಂತ ವ್ಯಕ್ತಿಗೆ ಕೊಟ್ಟಂತ ಭೂಮಿ ಆಗಿದ್ರೂ ಕೂಡ ಅದು ಯಾವುದೋ ಒಂದು PTCL ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಮತ್ತು ಈ ಸೆಕ್ಷನ್ 3B PTCL ಕಾಯ್ದೆ ಏನು ಮಂಜೂರಿ ಭೂಮಿ ಅಂತ ಹೇಳುತ್ತದೆ ಆ ಒಂದು ಅರ್ಥದಲ್ಲಿ ಬರುವುದಿಲ್ಲ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ. ಈ ಕಾಯ್ದೆಯಲ್ಲಿ ನ್ಯಾಯಾಲಯ ಚರ್ಚೆ ಮಾಡಿದಂಥ ಇನ್ನೊಂದು ವಿಷಯ ಏನಂತಂದ್ರೆ, PTCL ಕಾಯ್ದೆ 1978ರ ಸೆಕ್ಷನ್ 4(2) ಇದರ ಪ್ರಕಾರ ಯಾವುದೇ ಒಂದು PTCL ವ್ಯಾಪ್ತಿಯಲ್ಲಿ ಬರುವಂತಹ ಭೂಮಿಯನ್ನು ಹೊಂದೋದಕ್ಕೆ ಅಥವಾ ಪರಭಾರೆ ಮಾಡೋದಕ್ಕೆ ಸರ್ಕಾರದ ಪೂರ್ವ ಪರವಾನಗಿಯನ್ನು ತಗೊಳ್ಬೇಕಾಗ್ತದೆ. ಆದರೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಥವಾ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಇದರ ಸೆಕ್ಷನ್ 95 ಕ್ಲಾಸ್ 2 ಅಡಿಯಲ್ಲಿ ಯಾವುದೇ ಒಂದು ಕೃಷಿ ಭೂಮಿಯನ್ನ ಭಾಗಶಃ ಅಥವಾ ಪೂರ್ತಿಯಾಗಿ ಅದನ್ನ ಮಾರ್ಪಾಡು ಮಾಡೋದಕ್ಕೆ ಅಥವಾ ಕನ್ವರ್ಷನ್ ಮಾಡೋದಕ್ಕೆ ಡೆಪ್ಯೂಟಿ ಕಮಿಷನರ್ ಮಾಡಿರುವಂತಹ ಆದೇಶವನ್ನ ಈ ಸೆಕ್ಷನ್ 4(1) ಅಡಿಯಲ್ಲಿ PTCL ಕಾಯ್ದೆಯಲ್ಲಿ ಸರ್ಕಾರ ಕೊಟ್ಟಂತ ಪರವಾನಗಿ ಅಂತ ತಿಳ್ಕೊಳ್ಬೇಕಾ ಅನ್ನುವಂಥದ್ದು ಒಂದು ಚರ್ಚೆ ಇದೆ. ಆದರೆ ಮಾನ್ಯ ನ್ಯಾಯಾಲಯ ಇದರಲ್ಲಿ ಈ ಸೆಕ್ಷನ್ 95 ಕ್ಲಾಸ್ 2 ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ನಲ್ಲಿ ಡೆಪ್ಯೂಟಿ ಕಮಿಷನರ್ ಮಾಡುವಂತಹ ಆದೇಶ ಮತ್ತು ಸೆಕ್ಷನ್ 4 ಕ್ಲಾಸ್ 2 PTCL ಆಕ್ಟ್ ಇದರಲ್ಲಿ ಮಾಡುವಂತಹ ಆದೇಶ ಇವೆರಡು ಬೇರೆ ಬೇರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಸೆಕ್ಷನ್ 95 ಕ್ಲಾಸ್ 2ರಲ್ಲಿ ಕೃಷಿಯೇತರ ಉದ್ದೇಶಗಳಿಗೆ ಬಳಸಿಕೊಳ್ಳುವಾಗ ಕನ್ವರ್ಷನ್ಗೆ ಮಾಡುವಂತಹ ಆದೇಶವನ್ನು ಆ ರೀತಿಯ ಒಂದು ಆದೇಶ ಅಂತ ತಿಳ್ಕೊಳ್ಬಾರದು ಅಂತೇಳಿ ಕೂಡ ಈ ತೀರ್ಪಿನಲ್ಲಿ ಹೇಳಿದೆ. ಹಾಗಾಗಿ ಈ ಎರಡು ಕಾಯ್ದೆಗಳು ಪ್ರತ್ಯೇಕವಾದಂತಹ ಅಸ್ತಿತ್ವವನ್ನು ಹೊಂದಿರೋದ್ರಿಂದ ಆ ಆದೇಶವನ್ನು ಮಾಡುವ ವ್ಯಕ್ತಿ ಅದೇ ಡೆಪ್ಯೂಟಿ ಕಮಿಷನರ್ ಆಗಿದ್ರು ಕೂಡ ಈ ಆದೇಶವನ್ನ ಸರ್ಕಾರದಿಂದ ಪೂರ್ವಾನುಮತಿ ಅಂತ ತಿಳ್ಕೊಳ್ಬಾರದು ಅನ್ನುವಂಥ ಒಂದು ವಿಷಯವನ್ನು ಕೂಡ ಮಾನ್ಯ ನ್ಯಾಯಾಲಯ ಈ ಒಂದು ಪ್ರಕರಣದಲ್ಲಿ ಹೇಳಿದೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಈ ಒಂದು ಪ್ರಕರಣದ ಆಧಾರದಲ್ಲಿ ಯಾವುದೇ ಒಂದು ಭೂಮಿ ಒಬ್ಬ ಪರಿಶಿಷ್ಟ ಜಾತಿಯ ಅಥವಾ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂತ ವ್ಯಕ್ತಿಗೆ ನೀಡಲ್ಪಟ್ಟಿದ್ರು ಕೂಡ ಅದು ಕಾಲಾಂತರದಲ್ಲಿ ಅದನ್ನ ಕೃಷಿಯೇತರ ಉದ್ದೇಶಗಳಿಗೆ ಅಥವಾ ಬೇರೆ ಉದ್ದೇಶಗಳಿಗೆ ಅದನ್ನ ಕನ್ವರ್ಷನ್ ಮಾಡಿದಾಗ ಅದು ಮೂಲ ಸ್ವರೂಪ ಕಳ್ಕೊಳ್ಳೋದ್ರಿಂದ ಅದು ಸೆಕ್ಷನ್ 3B ಅಡಿಯಲ್ಲಿ ಮಂಜೂರಾದ ಭೂಮಿ ಅನ್ನುವಂಥ ಅರ್ಥದಲ್ಲಿ ಬರದೇ ಇರೋದ್ರಿಂದ ಅಂತಹ ಭೂಮಿಗಳನ್ನು ಖರೀದಿ ಮಾಡೋದಕ್ಕೆ ಯಾವುದೇ ಒಂದು ಸರ್ಕಾರದ ಪೂರ್ವ ಪರವಾನಗಿ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಈ ಒಂದು ತೀರ್ಪಿನ ಸಾರಾಂಶ ಅಂತ ಹೇಳ್ಬೋದು. ಇನ್ನೊಂದು ಮಹತ್ವದ ತೀರ್ಪು ಅಂತಂದ್ರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ 2/4/2024ರಲ್ಲಿ ಶಂಕರಪ್ಪ ಮತ್ತು ದ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ಅದರ್ಸ್ ಅನ್ನುವಂಥ ಪ್ರಕರಣದಲ್ಲಿ ನೀಡಿರುವಂತಹ ಒಂದು ತೀರ್ಪು. ಇದರಲ್ಲಿ ಏನಾಗಿದೆ ಅಂತಂದ್ರೆ, ನಾಗಪ್ಪ ಅನ್ನುವಂಥ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ವ್ಯಕ್ತಿಗೆ ಸರ್ಕಾರದಿಂದ 5 ಎಕರೆ ಕೃಷಿ ಭೂಮಿ ಮಂಜೂರಿಯಾಗಿದೆ. ಅದರ ಪೈಕಿ 3 ಎಕರೆಯನ್ನ ಈ ಅರ್ಜಿದಾರರು ಖರೀದಿ ಮಾಡಿದ್ದಾರೆ ಮತ್ತು ಅದನ್ನು ಅಭಿವೃದ್ಧಿಗೊಳಿಸಿದ್ದಾರೆ ಮತ್ತು ಯಾವುದೇ ರೀತಿಯಾದಂತಹ ಪೂರ್ವ ಪರವಾನಗಿಯನ್ನು ಅವರು ಸರ್ಕಾರದಿಂದ ಪಡ್ಕೊಂಡಿಲ್ಲ. ಆದರೆ ನಾಗಪ್ಪ ಅವರ ಮರಣಾನಂತರ ಅವರ ಉತ್ತರಾಧಿಕಾರಿಗಳು PTCL ಕಾಯ್ದೆಯಡಿ ಈ ಭೂಮಿಯನ್ನು ನಮಗೆ ಮರಳಿ ಕೊಡಿಸಬೇಕು ಅಂತೇಳಿ ಸಂಬಂಧಪಟ್ಟಂತ ಅಸಿಸ್ಟೆಂಟ್ ಕಮಿಷನರ್ ಅಲ್ಲಿ ಒಂದು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಅವರು ಆ ಅರ್ಜಿಯನ್ನು ಪುರಸ್ಕರಿಸಿ ಸದರಿ ಭೂಮಿಯನ್ನ ಅವರು ಅರ್ಜಿದಾರರಿಗೆ ಅಂದ್ರೆ ಈ ನಾಗಪ್ಪ ಅನ್ನುವಂಥವರ ಉತ್ತರಾಧಿಕಾರಿಗಳಿಗೆ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ. ಮುಂದೆ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತ ಡೆಪ್ಯೂಟಿ ಕಮಿಷನರ್ ಅಲ್ಲಿ ಇದರ ವಿರುದ್ಧ ಮೇಲ್ಮನವಿಯನ್ನ ಅಪೀಲನ್ನು ಸಲ್ಲಿಸಿದಾಗ ಅವರು ಕೂಡ ಅಸಿಸ್ಟೆಂಟ್ ಕಮಿಷನರ್ ಅವರು ಮಾಡಿದಂತಹ ಆದೇಶವನ್ನೇ ಅವರು ದೃಢೀಕರಿಸಿದ್ರಿಂದ ಅದರ ವಿರುದ್ಧವಾಗಿ ಈ ಒಂದು ರಿಟ್ ಪಿಟಿಷನ್ ಅನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅವರು ದಾಖಲು ಮಾಡಿದ್ದಾರೆ. ಈ ಒಂದು ಪ್ರಕರಣವನ್ನು ವಿಚಾರಣೆಗೆ ಎತ್ಕೊಂಡಂತಹ ನ್ಯಾಯಾಲಯ ಇದರಲ್ಲಿ ಹಲವಾರು ಸೆಕ್ಷನ್ಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದೆ. ಮೊದಲನೇದು PTCL ಕಾಯ್ದೆಯ ಸೆಕ್ಷನ್ 3B ಅದರಲ್ಲಿ ಮಂಜೂರಿ ಭೂಮಿ ಅಂತೇಳಿ ಏನೇನು ಅಂತ ಹೇಳಿದ್ದಾರೆ. ಅದೇ ರೀತಿ ಸೆಕ್ಷನ್ 4(1)
ಯಾವುದೇ ಒಂದು ಈ PTCL ಕಾಯ್ದೆಯ ವ್ಯಾಪ್ತಿಗೊಳಪಡುವಂಥ ಭೂಮಿಯನ್ನು ಪರಾಧೀನ ಮಾಡುವಂಥ ಸಂದರ್ಭದಲ್ಲಿ ಮಾಡಿಕೊಂಡಂಥ ಅಗ್ರಿಮೆಂಟ್ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಅದೇನಾಗ್ತದೆ ಅನ್ನುವಂಥದ್ದು 4(2) ಯಾವುದೇ ಒಂದು ಈ PTCL ವ್ಯಾಪ್ತಿಯ ಭೂಮಿಯನ್ನು ಹೊಂದುವಾಗ ಅಥವಾ ಬರಬಾರ ಮಾಡುವಾಗ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಿದೆ. ಇದೆಲ್ಲದರ ಹೊರತಾಗಿ ಈ ಒಂದು ಪ್ರಕರಣದಲ್ಲಿ ಸೆಕ್ಷನ್ 77 ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಥವಾ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಸೆಕ್ಷನ್ 77 ಕೂಡ ಇದರಲ್ಲಿ ಚರ್ಚೆ ಮಾಡಲಾಗಿದೆ. ಸೆಕ್ಷನ್ 77 ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಇದರಲ್ಲಿ ಡೆಪ್ಯೂಟಿ ಕಮಿಷನರ್ಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಸಂಬಂಧಪಟ್ಟಂತ ಡೆಪ್ಯೂಟಿ ಕಮಿಷನರ್ ಅಥವಾ ರಾಜ್ಯ ಸರ್ಕಾರ ಹೊರಹಾಕಲ್ಪಟ್ಟ ಗೇಣಿದಾರರಿಗೆ ಅಥವಾ ಭೂರಹಿತ ಗೇಣಿದಾರರಿಗೆ, ಭೂರಹಿತ ಕೃಷಿ ಕೂಲಿಗಳಿಗೆ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 20,000ಕ್ಕಿಂತ ಕಡಿಮೆ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ಭೂರಹಿತರಿಗೆ ಮತ್ತು ವಾರ್ಷಿಕ 22,000ಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರುವಂತಹ ಈ ಮಾಜಿ ಮಿಲಿಟರಿ ಯೋಧರಿಗೆ ಭೂಮಿಯನ್ನು ಕೊಡುವಂತಹ ಒಂದು ಅಧಿಕಾರವನ್ನು ಈ ಒಂದು ಸೆಕ್ಷನ್ ಕೊಡ್ತದೆ. ಹಾಗಾಗಿ ಇಲ್ಲಿ ಈ ಒಂದು ಸೆಕ್ಷನ್ 77 ಯಾಕೆ ಚರ್ಚೆ ಮಾಡುವಂತಹ ಪ್ರಸಂಗ ಬಂತು ಅಂತಂದ್ರೆ, ಈ ಭೂಮಿಯನ್ನ ಯಾವ ಆಧಾರದ ಮೇಲೆ ಸಂಬಂಧಪಟ್ಟಂತ ನಾಗಪ್ಪ ಅನ್ನೋರಿಗೆ ಸರ್ಕಾರ ಮಂಜೂರು ಮಾಡಿದೆ ಅನ್ನೋದನ್ನ ಪರಿಶೀಲನೆ ಮಾಡಿದಾಗ ಈ ಎಲ್ಲ ವಿಷಯಗಳನ್ನ ನೋಡಬೇಕಾಗಿದೆ. ಹಾಗಾಗಿ ಇದನ್ನೆಲ್ಲ ಪರಿಶೀಲಿಸಿದಾಗ ನ್ಯಾಯಾಲಯಕ್ಕೆ ಕಂಡು ಬಂದಂತ ಒಂದು ವಿಷಯ ಅಂದ್ರೆ, ಈ ಭೂಮಿ ಭೂನ್ಯಾಯ ಮಂಡಳಿಯಿಂದ ಸಂಬಂಧಪಟ್ಟಂತ ನಾಗಪ್ಪ ಅನ್ನೋರಿಗೆ ಮಂಜೂರಾಗಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಭೂನ್ಯಾಯ ಮಂಡಳಿಯಿಂದ ಅಂದ್ರೆ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೊಟ್ಟಂತ ಭೂಮಿ ಅದು ಪರಿಶಿಷ್ಟ ಜಾತಿಯವರಿಗೆ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಕೊಟ್ಟಿದ್ರು ಕೂಡ ಅಂತ ಭೂಮಿಗಳು PTCL ಕಾಯ್ದೆಯ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥ ಒಂದು ತೀರ್ಮಾನ ಈ ಒಂದು ಪ್ರಕರಣದಲ್ಲಿ ನೀಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ, ಈ ಒಂದು ಪ್ರಕರಣದಲ್ಲಿ ನ್ಯಾಯಾಲಯ ಯಾವುದೇ ಒಂದು ಭೂನ್ಯಾಯ ಮಂಡಳಿ ನೀಡಿರುವಂತಹ ಭೂಮಿ ಅಂದ್ರೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಥವಾ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಅಡಿಯಲ್ಲಿ ಕೊಟ್ಟಿರುವಂತಹ ಭೂಮಿ ಇದ್ರೆ ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೊಟ್ಟಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾಗಿ PTCL ಕಾಯ್ದೆ ಅನ್ವಯ ಆಗೋದಿಲ್ಲ ಅನ್ನುವಂಥ ಒಂದು ಮಹತ್ವವಾದಂಥ ತೀರ್ಪನ್ನು ಕೊಟ್ಟಿದೆ. ಇದು ಈ ಒಂದು PTCLಗೆ ಸಂಬಂಧಪಟ್ಟ ಕೊಟ್ಟಂತ ಎರಡನೇ ಮಹತ್ವವಾದ ತೀರ್ಪು ಅಂತೇಳಿ ಹೇಳ್ಬೋದು. ಸಾಮಾನ್ಯವಾಗಿ ಯಾವುದೇ ಒಂದು ಭೂಮಿ ಈ PTCL ಕಾಯ್ದೆಯ ವ್ಯಾಪ್ತಿಗೆ ಒಳಪಡುತ್ತದೋ ಇಲ್ಲವೋ ಅನ್ನುವಂಥದ್ದನ್ನ ನಿರ್ಧರಿಸುವಂತಹ ಜವಾಬ್ದಾರಿಯನ್ನು ಹೊಂದಿರುವಂಥದ್ದು ಕಂದಾಯ ಇಲಾಖೆ. 1978ರಲ್ಲಿ ಈ ಕಾಯ್ದೆ ಜಾರಿಗೆ ಬಂದರೂ ಕೂಡ ಕಂದಾಯ ಇಲಾಖೆ ಅದನ್ನು ಅಷ್ಟು ಕಟ್ಟುನಿಟ್ಟಾಗಿ ಜಾರಿಗೆ ತರದೇ ಇರೋದ್ರಿಂದ ಇತ್ತೀಚೆಗೆ ಇಲ್ಲಿ ಇಂತಹ ಪ್ರಕರಣಗಳು ಹೆಚ್ಚು ನ್ಯಾಯಾಲಯಗಳಲ್ಲಿ ದಾಖಲಾಗ್ತಾ ಇವೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವು ಭೂಮಿಗಳು ಈ PTCL ಕಾಯ್ದೆಗೆ ಒಳಪಟ್ಟರೂ ಕೂಡ ಯಾವುದೋ ಒಂದು ಪ್ರಲೋಭನೆಗೆ ಒಳಗಾಗಿಯೋ ಅಥವಾ ಒಂದು ಅಜ್ಞಾನದಿಂದನೋ ಈ ಒಂದು ಕಂದಾಯ ಇಲಾಖೆ ಸಂಬಂಧಪಟ್ಟಂತ ಖರೀದಿದಾರರ ಹೆಸರಿಗೆ ಇಂತಹ ಭೂಮಿಗಳನ್ನ ವರ್ಗಾಯಿಸಿದ್ದು, ನಂತರ ಬಂದಂತ ಖರೀದಿದಾರರು ಅಂದ್ರೆ ಬೋನಾಫೈಡ್ ಕಸ್ಟಮರ್ಸ್ ಅಂದ್ರೆ ಯಾವುದೇ ಒಂದು ಸದುದ್ದೇಶದಿಂದ ಖರೀದಿ ಮಾಡುವಂತ ವ್ಯಕ್ತಿಗಳು ಇದೇ ಕಾಗದ ಪತ್ರಗಳ ಆಧಾರದಲ್ಲಿ ಇಂಥ ಭೂಮಿಗಳನ್ನ ಅವರು ಖರೀದಿ ಮಾಡಿದ ನಂತರ ಇಂಥ PTCL ಕಾಯ್ದೆ ಅದರಲ್ಲಿ ಅನ್ವಯ ಆಗೋದನ್ನು ಕಂಡುಕೊಂಡ ನಂತರ ಕೆಲವೊಂದು ಸಂದರ್ಭದಲ್ಲಿ ಅವರು ಭೂಮಿ ಜೊತೆಗೆ ತಾವು ಕೊಟ್ಟಂತಹ ಹಣವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಯಾವುದೇ ಒಂದು ಈ ವಿವಾದಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯಗಳಲ್ಲಾಗಿರ್ಬೋದು ಕಂದಾಯ ಇಲಾಖೆಯ ಪಾತ್ರ ಅತ್ಯಂತ ಮಹತ್ವವಾದದ್ದು. ಹಾಗಾಗಿ ಈ ಕಂದಾಯ ಇಲಾಖೆಯಿಂದ ಯಾವುದೇ ಒಂದು ಈ ರೀತಿ ಅಜ್ಞಾನದಿಂದ ಪ್ರಲೋಭನೆಗಳಿಂದ ಅವರು ಮಾಡಿಕೊಟ್ಟಂತಹ ದಾಖಲೆಗಳ ಆಧಾರದಲ್ಲಿ ಯಾವುದೇ ಮುಂದೆ ಒಬ್ಬ ಬೋನಾಫೈಡ್ ಕಸ್ಟಮರ್ ಅದನ್ನು ಖರೀದಿ ಮಾಡಿ ತೊಂದರೆಗೊಳಗಾದ್ರೆ ಈ ಕಂದಾಯ ಇಲಾಖೆಯನ್ನು ಕೂಡ ಅವರು ನ್ಯಾಯಾಲಯಗಳಲ್ಲಿ ಪಕ್ಷಗಾರರನ್ನು ಮಾಡಿ ಅವರ ವಿರುದ್ಧ ಕೂಡ ಪರಿಹಾರವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇದು ಇತ್ತೀಚೆಗೆ ಮಾನ್ಯ ಉಚ್ಚ ನ್ಯಾಯಾಲಯ PTCL ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ನೀಡಿದಂಥ ಎರಡು ಮಹತ್ವವಾದಂಥ ತೀರ್ಪು. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.